Hello and welcome to video session 22, unit number 3, Income Tax 2, 4th semester BCom. The topic we will discuss is deductions under section 80G. Deductions under section 80G is given for the donations which are made by the SSC. This deduction can be claimed from the gross total income. There are actually the 4 categories of deductions under this. One is donation with 100% contribution as deduction. If you give donation to association, fund or institution recognized under this category, the whole amount of donation can be claimed as deduction. For example, if you have given 5,000 as deduction, the whole of 5,000 can be claimed as deduction from the gross total income. Second is donation with 100% contribution as deduction with limit. That means 100% is available as deduction, but there are certain restrictions. Next is donation with 50% contribution as deduction. Suppose you have given 5,000 as donation to these categories of institution, association and fund, you will get only 50% as the deduction. For example, if 5,000 is a donation made, 2,500 will be the deduction given under gross total income. Next is donation with 50% contribution as deduction, but there are restrictions. So it is with the limit. So what do you mean by with the limit? With limit means 10% of adjusted gross total income or donation, whichever is less, will be allowed as deduction. What do you mean by 10% of adjusted gross total income? Adjusted gross total income means gross total income minus all deductions under section 80C to 80U except 80G, LTCG and STCG. ಸೊ ಇಲ್ಲಿ ನಾವು ವಿತ್ ಲಿಮಿಟ್ ಅಂತ ಹೇಳುವಾಗ ಅದಕ್ಕೊಂದು ಕಂಡೀಷನ್ಸ್ ಆ್ಯಂಡ್ ರೂಲ್ ಇದೆ. ಲಿಮಿಟ್ ಅಂತ ಹೇಳಿದ್ರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬರುತ್ತೋ ಅದರ 10% ಅಥವಾ ಕೊಟ್ಟಿರುವ ಡೊನೇಷನ್ ಅದರಲ್ಲಿ ವಿಚೆವರ್ ಇಸ್ ಲೆಸ್ ಅನ್ನು ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಬೋದು. ಈ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಿ 5 ಹೆಡ್ ಆಫ್ ಇನ್ಕಮ್ ಅನ್ನು ಟೋಟಲ್ ಮಾಡಿ ಬರುವಂತಹ ಗ್ರಾಸ್ ಟೋಟಲ್ ಇನ್ಕಮಿಂದ 80C ಮತ್ತು 80U ಒಳಗಡೆ ಇರುವಂಥ ಎಲ್ಲ ಡಿಡಕ್ಷನ್ಸ್ ಏನಿದೆ ಅದನ್ನು ಮೈನಸ್ ಮಾಡಬೇಕು. ಎಕ್ಸೆಪ್ಟ್ 80G ಮತ್ತು LTCG, STCG ಡಿಡಕ್ಷನ್ಸನ್ನು ಬಿಟ್ಟು ಉಳಿದೆಲ್ಲ ಡಿಡಕ್ಷನನ್ನು ಗ್ರಾಸ್ ಟೋಟಲ್ ಇನ್ಕಮ್ಗೆ ನಾವು ಕೊಟ್ಟರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಈ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ನ 10% ಅಥವಾ ಕೊಟ್ಟಿರುವ ಡೊನೇಷನ್ ಅದರಲ್ಲಿ ಯಾವುದು ವಿಚೆವರ್ ಇಸ್ ಲೆಸ್ ಇದೆಯೋ ಅದನ್ನು ನಾವು ಡಿಡಕ್ಷನ್ ಆಗಿ ತೊಗೊಳ್ಬೋದು. ಇಲ್ಲಿ ವಿತ್ ಲಿಮಿಟ್ ಲೆಕ್ಕ ಇರೋದ್ರಿಂದ ಕೊಟ್ಟಿರುವ ಡೊನೇಷನ್ ಅಂತ ಹೇಳಿದ್ರೆ 100% ಕಾಂಟ್ರಿಬ್ಯೂಷನ್ ವಿತ್ ಲಿಮಿಟ್ ಇದ್ದಾಗ 100% ಡೊನೇಷನ್ ಅಥವಾ 50% ಕಾಂಟ್ರಿಬ್ಯೂಷನ್ ಆಸ್ ಡಿಡಕ್ಷನ್ ವಿತ್ ಲಿಮಿಟ್ ಇದ್ದಾಗ ಇಲ್ಲಿ ಡೊನೇಷನ್ 50%ಅನ್ನು ತೊಗೊಳ್ಬೇಕು. ಓಕೆನಾ? ಸೊ ಇದೆರಡರಲ್ಲಿ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಆರ್ ಡೊನೇಷನ್ 50%, ವಿಚೆವರ್ ಇಸ್ ಲೆಸ್ ಅನ್ನು ನಾವು ಸೆಕ್ಷನ್ 80G ಅಲ್ಲಿ ಗ್ರಾಸ್ ಟೋಟಲ್ ಇನ್ಕಮಿಂದ ಡಿಡಕ್ಷನ್ ಕ್ಲೈಮ್ ಮಾಡಬಹುದು. ಓಕೆ, ಸೊ ಈಗ 80G ಅಲ್ಲಿ ಯಾವುದೆಲ್ಲ ಡಿಡಕ್ಷನ್ಸ್ ಬರುತ್ತೆ ಅಂತ ನಾವು ನೋಡೋಣ. ಈ ಡೊನೇಷನಲ್ಲಿ ಡಿಡಕ್ಷನನ್ನು ತಗೊಳ್ಳುವಾಗ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಒಂದು ಪೂರ್ತಿ 100% ಡಿಡಕ್ಷನ್ ತೊಗೊಳ್ಬಹುದು ಅಥವಾ 50% ಡಿಡಕ್ಷನನ್ನು ತೊಗೊಳ್ಬೋದು. ಈ 100 ಮತ್ತು 50%ಅಲ್ಲಿ ವಿತ್ ಲಿಮಿಟ್ ಮತ್ತು ವಿತೌಟ್ ಲಿಮಿಟ್ ಇದೆ. Another important point is if you make donation in cash above 2,000 rupees, you cannot claim the deduction. 2,000ಕ್ಕಿಂತ ಅಧಿಕ ಮೊತ್ತವನ್ನು ನಗದು ರೂಪದಲ್ಲಿ ಡೊನೇಷನ್ ಕೊಟ್ಟರೆ ನೀವು ಕ್ಲೈಮ್ ತೊಗೊಳಕ್ಕಾಗೋದಿಲ್ಲ. ಸೊ ಇಟ್ ಶುಡ್ ಬಿ ಅಕೌಂಟ್ ಟ್ರಾನ್ಸ್ಫರ್ ಆರ್ ಇಟ್ ಶುಡ್ ಬಿ ಮೇಡ್ ಇನ್ ದ ಫಾರ್ಮ್ ಆಫ್ ಚೆಕ್. ಓಕೆ, ಸೊ ದಿಸ್ ಇಸ್ ಒನ್ ಪಾಯಿಂಟ್ ಟು ಬಿ ರಿಮೆಂಬರ್ಡ್. ಈಗ ನಾವು 100% ಡಿಡಕ್ಷನ್ ಕ್ಯಾಟಗರಿಯಲ್ಲಿ ಯಾವ ಡೊನೇಷನ್ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಯಾವುದು ಕ್ವಾಲಿಫೈಯಿಂಗ್ ಲಿಮಿಟ್ ಏನಿಲ್ಲ, ಇದು ವಿತೌಟ್ ಲಿಮಿಟ್ ಪೂರ್ತಿ ಅಂದರೆ 5,000 ಡೊನೇಷನ್ ಕೊಟ್ಟರೆ 5,000ಅನ್ನು ಕೂಡ ನೀವು ಡಿಡಕ್ಷನ್ ಆಗಿ ತೊಗೊಳ್ಬೋದು. ಲಿಸ್ಟ್ ಸ್ವಲ್ಪ ಲಾಂಗ್ ಇದೆ, ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಯಾವುದು ಇಂಪಾರ್ಟೆಂಟೋ ಅದನ್ನು ನಾನು ಮಾರ್ಕ್ ಮಾಡ್ತೀನಿ. ಯು ಟ್ರೈ ಟು ರಿಮೆಂಬರ್ ದ್ಯಾಟ್. Okay, so National Defence Fund is very important. If you give donation to National Defence Fund, full amount can be claimed as deduction. And this is also very important. PMNRF ಅಂತ ಶಾರ್ಟ್ ಆಗಿ ನಿಮಗೆ ಕ್ವಶನ್ ಪೇಪರಲ್ಲಿ ಬರುತ್ತೆ. PMNRF, Prime Minister National Relief Fund. This is also important. So whatever I mark, you just try to by heart. ಇದಕ್ಕೆ ಡೊನೇಷನ್ ಕೊಟ್ಟರೆ 100% ಡಿಡಕ್ಷನ್ ಸಿಗುತ್ತೆ. ಇನ್ನೊಂದು ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮನಿ,
ಕೋಮು ಸೌಹಾರ್ದದ ನ್ಯಾಷನಲ್ ಫೌಂಡೇಶನ್ಗೆ ಡೊನೇಷನ್ ಕೊಟ್ಟರೆ ಅದು ಕೂಡ 100% ಡಿಡಕ್ಷನ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಉಳಿದ 100%ಅಲ್ಲಿ ಯಾವುದು ಬರುತ್ತೆ, ಯಾವುದಾದ್ರೂ ಅಪ್ರೂವ್ಡ್ ಯೂನಿವರ್ಸಿಟಿ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಎಮಿನೆನ್ಸ್, ನ್ಯಾಷನಲ್ ಇಂಪಾರ್ಟೆನ್ಸ್ನ ಯೂನಿವರ್ಸಿಟಿ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಡೊನೇಷನನ್ನು ಕೊಟ್ಟರೆ 100% ಡಿಡಕ್ಷನ್. ಹಾಗೆಯೇ ಜಿಲ್ಲಾ ಸಾಕ್ಷರತಾ ಸಮಿತಿ ಅದಕ್ಕೆ ಕೂಡ ನೀವು ಡೊನೇಷನ್ ಕೊಟ್ಟರೆ 100% ಡಿಡಕ್ಷನ್ ತೊಗೊಳ್ಬಹುದು, ಜಿಲ್ಲಾ ಸಾಕ್ಷರತಾ ಸಮಿತಿ. ಮತ್ತು ಇನ್ನೊಂದು ಬಡವರ ಮೆಡಿಕಲ್ ರಿಲೀಫ್ ಫಂಡ್ ಏನಿದೆ ಸ್ಟೇಟ್ ಗೌರ್ಮೆಂಟ್ ಫಾರ್ಮ್ ಮಾಡಿರೋದು, ಅದಕ್ಕೆ ಕೊಟ್ಟರು ಕೂಡ ಡಿಡಕ್ಷನ್ ಸಿಗುತ್ತೆ. ಆಮೇಲೆ ನ್ಯಾಷನಲ್ ಇಲ್ನೆಸ್ ಅಸಿಸ್ಟೆನ್ಸ್ ಫಂಡ್, ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಅಥವಾ ಸ್ಟೇಟ್ದು ಅಥವಾ ನ್ಯಾಷನಲ್ದು ಫಂಡಿಗೆ, ಮತ್ತು ನ್ಯಾಷನಲ್ ಟ್ರಸ್ಟ್ ಫಾರ್ ವೆಲ್ಫೇರ್ ಆಫ್ ಪರ್ಸನ್ಸ್ ವಿತ್ ಆಟಿಸಮ್, ಸೆಲೆಬ್ರಲ್ ಪ್ಯಾಲ್ಸಿ, ಮೆಂಟಲ್ ರಿಟಾರ್ಡ್ನೆಸ್ ಅಥವಾ ಮಲ್ಟಿಪಲ್ ಡಿಸಬಿಲಿಟಿ. ಸೊ ಇದಕ್ಕಿರುವಂಥ ಟ್ರಸ್ಟ್ ಏನಿದೆ ಅದಕ್ಕೆ ನೀವೇನಾದರೂ ಡೊನೇಷನನ್ನು ಕೊಟ್ಟರೆ. ಆಮೇಲೆ ಇನ್ನೊಂದು ನ್ಯಾಷನಲ್ ಸ್ಪೋರ್ಟ್ಸ್ ಫಂಡ್, ಸೊ ಇದಕ್ಕೆ ಕೊಟ್ಟಿರುವಂಥ ಡೊನೇಷನ್ ಕೂಡ 100% ಡಿಡಕ್ಷನಲ್ಲಿ ಬರುತ್ತೆ. ನ್ಯಾಷನಲ್ ಕಲ್ಚರಲ್ ಫಂಡಿಗೆ ಕೊಟ್ಟರೆ 100% ಡಿಡಕ್ಷನ್. ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡ್ ಕೊಟ್ಟರೆ 100%. ನ್ಯಾಷನಲ್ ಚಿಲ್ಡ್ರನ್ ಫಂಡ್, ರಿಮೆಂಬರ್ ದಿಸ್ ಇಸ್ ಇಂಪಾರ್ಟೆಂಟ್, ಇದಕ್ಕೆ ಕೊಟ್ಟಿರುವಂತಹ ಡೊನೇಷನ್ 100% ಡಿಡಕ್ಷನ್. ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಥವಾ ಲೆಫ್ಟಿನೆಂಟ್ ಗವರ್ನರ್ ರಿಲೀಫ್ ಫಂಡ್ ವಿತ್ ರೆಸ್ಪೆಕ್ಟ್ ಟು ಎನಿ ಸ್ಟೇಟ್ ಆರ್ ಯೂನಿಯನ್ ಗೌರ್ಮೆಂಟ್, ಸೊ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡಿಗೆ ಕೊಟ್ಟರೆ ಕೂಡ 100% ಡಿಡಕ್ಷನನ್ನು ತೊಗೊಳ್ಬಹುದು. ಆರ್ಮಿಯ ಸೆಂಟ್ರಲ್ ವೆಲ್ಫೇರ್ ಫಂಡಿಗೆ ಏನಾದರೂ ಡೊನೇಷನ್ ಕೊಟ್ಟರೆ 100% ಡಿಡಕ್ಷನ್. ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡಿಗೆ ಡೊನೇಷನ್ ಕೊಟ್ಟರೆ 100% ಡಿಡಕ್ಷನ್ ಆಗಿ ಕ್ಲೈಮ್ ಮಾಡಬಹುದು. ನೆಕ್ಸ್ಟ್, ಚೀಫ್ ಮಿನಿಸ್ಟರ್ ಅರ್ಥಕ್ವೇಕ್ ರಿಲೀಫ್ ಫಂಡ್ ಮಹಾರಾಷ್ಟ್ರ, ಎನಿ ಫಂಡ್ ಸೆಟಪ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆಫ್ ಗುಜರಾತ್ ಫಾರ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದ ರಿಲೀಫ್ ಟು ದ ಅರ್ಥಕ್ವೇಕ್ ವಿಕ್ಟಿಮ್ಸ್, ಅಥವಾ ಎನಿ ಟ್ರಸ್ಟ್ ಆರ್ ಇನ್ಸ್ಟಿಟ್ಯೂಷನ್ ಆರ್ ಫಂಡ್ ವಿಚ್ ಈಸ್ ಸೆಕ್ಷನ್ 80G5Cಯಲ್ಲಿ ಬರುವಂಥವು, ಅವುಗಳಿಗೆ ಡೊನೇಷನ್ ಕೊಟ್ಟರು 100%. ಇನ್ನೊಂದು ಪ್ರೈಮ್ ಮಿನಿಸ್ಟರ್ ಅರ್ಮೇನಿಯಾ ಅರ್ಥಕ್ವೇಕ್ ರಿಲೀಫ್ ಫಂಡಿಗೆ, ಆಫ್ರಿಕಾ ಫಂಡ್, ಸ್ವಚ್ಛ ಭಾರತ್ ಅಭಿಯಾನದ್ದು ಫಂಡಿಗೆ ಏನಾದರೂ ಕೊಟ್ಟರೆ, ಕ್ಲೀನ್ ಗಂಗಾ ಫಂಡಿಗೆ ಕೊಟ್ಟರೆ, ಆಮೇಲೆ ಡ್ರಗ್ ಅಬ್ಯೂಸ್ನ ಕಂಟ್ರೋಲ್ ಮಾಡುವಂಥ ನ್ಯಾಷನಲ್ ಫಂಡಿಗೆ ನೀವು ಡೊನೇಷನನ್ನು ಕೊಟ್ಟರೆ 100% ಡಿಡಕ್ಷನನ್ನು ಗ್ರಾಸ್ ಟೋಟಲ್ ಇನ್ಕಮಿಂದ ತೊಗೊಳ್ಬಹುದು. ಈಗ ನೆಕ್ಸ್ಟ್ ಕ್ಯಾಟಗರಿ ನಾವು ನೋಡ್ತಾ ಇದ್ದೀವಿ, ಡೊನೇಷನ್ಸ್ ವಿತ್ 50% ಡಿಡಕ್ಷನ್ ವಿತೌಟ್ ಎನಿ ಲಿಮಿಟ್. ಇದು ಯಾವುದು ಲಿಮಿಟ್ ಏನಿಲ್ಲ, ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಲಿಮಿಟ್ ಏನು ಬರೋದಿಲ್ಲ. 5000 ಡೊನೇಷನ್ ಕೊಟ್ಟರೆ 2500 ಕ್ಲೈಮ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ವೆರಿ ಈಸಿ ಇದು, ಯಾಕಂದರೆ 4 ನೆನ್ಪಿಟ್ಕೊಂಡ್ರೆ ಸಾಕು. ಅದರಲ್ಲಿ ಸೆಕೆಂಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಬರುವಂಥದ್ದು. ಸೊ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡಿಗೆ ಡೊನೇಷನ್ ಕೊಟ್ಟರೆ 50% ಡಿಡಕ್ಷನ್ ತೊಗೊಳ್ಬೋದು. ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ ನೆನ್ಪಿಟ್ಕೊಳ್ಳಿ, ಡ್ರಾಟ್ ರಿಲೀಫ್ ಫಂಡಿಗೆ ಡೊನೇಷನ್ ಕೊಟ್ಟರೆ 50% ಡಿಡಕ್ಷನ್ ತೊಗೊಳಕ್ಕೆ ಮಾತ್ರ ಸಾಧ್ಯ ಆಗೋದು. ಅದೇ ನ್ಯಾಷನಲ್ ರಿಲೀಫ್ ಫಂಡ್, ಡಿಫೆನ್ಸ್ ಫಂಡ್ಗೆಲ್ಲ 100% ಇದೆ. ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟಿಗೆ ಕೊಟ್ಟರೆ 50%, ರಾಜೀವ್ ಗಾಂಧಿ ಫೌಂಡೇಶನ್ಗೆ ಡೊನೇಷನ್ ಕೊಟ್ಟರೆ 50% ಡಿಡಕ್ಷನನ್ನು ಕ್ಲೈಮ್ ಮಾಡಬಹುದು. ನೆಕ್ಸ್ಟ್ ಕ್ಯಾಟಗರಿಗೆ ಬರೋಣ. ಡೊನೇಷನ್ ಟು ದ ಫಾಲೋಯಿಂಗ್ ಆರ್ ಎಲಿಜಿಬಲ್ ಫಾರ್ 100% ಡಿಡಕ್ಷನ್, ಆದರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ದು ರೂಲ್ ವಿತ್ ಲಿಮಿಟಲ್ಲಿ ಬರುತ್ತೆ. ಓಕೆನಾ, 100% ವಿತ್ ಲಿಮಿಟ್. ವಿತ್ ಲಿಮಿಟ್ ಅಂದರೆ ಏನು, 100% ಆಫ್ ಡೊನೇಷನ್ ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಎವರ್ ಇಸ್ ಲೆಸ್. ಓಕೆನಾ, ಇದೆರಡರಲ್ಲಿ, ಇದು ಮತ್ತು ಇದರಲ್ಲಿ ಯಾವುದು ವಿಚ್ ಎವರ್ ಇಸ್ ಲೆಸ್ ಇದೆಯೋ ಅದನ್ನು ಡಿಡಕ್ಷನಾಗಿ ತೊಗೊಳ್ಬೋದು. ಫಸ್ಟ್ ಒನ್, ಗೌರ್ಮೆಂಟ್ ಆರ್ ಎನಿ ಅಪ್ರೂವ್ಡ್ ಲೋಕಲ್ ಅಥಾರಿಟಿ ಆರ್ ಇನ್ಸ್ಟಿಟ್ಯೂಷನ್ ಅಥವಾ ಅಸೋಸಿಯೇಷನ್ಗೆ ಯಾವುದಕ್ಕೆ ಡೊನೇಷನ್ ಕೊಟ್ಟಿರಬೇಕು, ಫಾರ್ ದ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಓಕೆನಾ, ಗೌರ್ಮೆಂಟಿಗೆ ಅಥವಾ ಲೋಕಲ್ ಅಥಾರಿಟಿ ಅಥವಾ ಇನ್ಸ್ಟಿಟ್ಯೂಷನ್ಗೆ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗಿಗೆ ನೀವು ಡೊನೇಷನನ್ನು ಕೊಟ್ಟರೆ 100% ಡಿಡಕ್ಷನ್ ವಿತ್ ಲಿಮಿಟ್ ತೊಗೊಳ್ಬೋದು. ಆಮೇಲೆ ಒಲಿಂಪಿಕ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತಹ ಕಂಪನಿಗಳಿಗೆ ಅಥವಾ ನೋಟಿಫೈಡ್ ಅಸೋಸಿಯೇಷನ್ಗೆ ನೀವು ಡೊನೇಷನನ್ನು ಕೊಟ್ಟರೆ 100% ಡಿಡಕ್ಷನ್ ಬಟ್ ವಿತ್ ಲಿಮಿಟ್ ಯು ಕ್ಯಾನ್ ಕ್ಲೈಮ್. Next category is donation to the following are eligible for 50% deduction but with the limit, 10% of adjusted gross total income or 50% of donation whichever is less. ಸೊ ರೂಲ್ ಏನು ಹೇಳುತ್ತೆ, ಇದರಲ್ಲಿ ಯಾವ್ದು ಇನ್ಸ್ಟಿಟ್ಯೂಷನ್ಗೆ ಕೊಟ್ಟಿರೋ ಡೊನೇಷನ್ ಬರುತ್ತೆ ಅಂತ ನೋಡ್ಕೊಳ್ಳಿ. ಎನಿ ಅದರ್ ಫಂಡ್ ಆರ್ ಎನಿ ಇನ್ಸ್ಟಿಟ್ಯೂಷನ್ ವಿಚ್ ಸ್ಯಾಟಿಸ್ಫೈಸ್ ದ ಕಂಡೀಷನ್ಸ್ ಮೆನ್ಷನ್ಡ್ ಇನ್ ಸೆಕ್ಷನ್ 80G ಬಂದಾಗ ನೋಡೋಣ. ಗೌರ್ಮೆಂಟ್ ಅಥವಾ ಲೋಕಲ್ ಅಥಾರಿಟಿಗೆ ಚಾರಿಟೇಬಲ್ ಪರ್ಪಸ್ಸಿಗೆ ನೀವು ಡೊನೇಷನನ್ನು ಕೊಟ್ಟರೆ ಅದು ಫ್ಯಾಮಿಲಿ ಪ್ಲ್ಯಾನಿಂಗಿಗೆ ಬಿಟ್ಟು ಉಳಿದ ಪರ್ಪಸ್ಸಿಗೆ, ಯಾಕಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೀವಿಯಸ್ಸಲ್ಲಿ ಬಂತಲ್ವಾ 100% ವಿತ್ ಲಿಮಿಟಲ್ಲಿ ಬಂತು. 50%ಅಲ್ಲಿ ಎನಿ ಅದರ್
ಚಾರಿಟೇಬಲ್ ಪರ್ಪಸ್ ಅದರ್ ದೆನ್ ಫ್ಯಾಮಿಲಿ ಪ್ಲಾನಿಂಗ್ಗೆ ಗೌರ್ಮೆಂಟ್ ಅಥವಾ ಲೋಕಲ್ ಅಥಾರಿಟಿಗೆ ಕೊಟ್ಟರೆ 50% ವಿತ್ ಲಿಮಿಟ್ ಡಿಡಕ್ಷನ್. ಎನಿ ಅಥಾರಿಟಿ ಕಾನ್ಸ್ಟಿಟ್ಯೂಟೆಡ್ ಇನ್ ಇಂಡಿಯಾ ಫಾರ್ ದ ಪರ್ಪಸ್ ಆಫ್ ಡೀಲಿಂಗ್ ವಿತ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ದ ನೀಡ್ ಆಫ್ ಹೌಸಿಂಗ್ ಅಕೊಮಡೇಷನ್ಗೆ ಸಂಬಂಧಪಟ್ಟಾಗೆ ಪ್ಲಾನಿಂಗ್, ಹೌಸಿಂಗ್ ಪ್ಲಾನಿಂಗ್, ಡೆವಲಪ್ಮೆಂಟ್, ಇಂಪ್ರೂವ್ಮೆಂಟ್ ಆಫ್ ಸಿಟೀಸ್, ಟೌನ್, ವಿಲೇಜಸ್, ಈ ಥರ ಪ್ಲ್ಯಾನಿನ ಏನು ಅದಕ್ಕೆ ಸಂಬಂಧಪಟ್ಟಾಗೆ ಅದಕ್ಕೆ ಸಂಬಂಧಪಟ್ಟ ಅಥಾರಿಟಿಗೆ ನೀವು ಡೊನೇಷನ್ ಕೊಟ್ಟರೆ 50% ವಿತ್ ಲಿಮಿಟ್ ಯು ಕ್ಯಾನ್ ಕ್ಲೈಮ್. Under the same, any other corporation referred in section 1026BB for promoting the interest of minority community. ಅಲ್ಪಸಂಖ್ಯಾತರ ಕಲ್ಯಾಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನೀವು ಏನಾದರೂ ಡೊನೇಷನನ್ನು ಕೊಟ್ಟರೆ ನೋಟಿಫೈಡ್ ಕಾರ್ಪೊರೇಷನ್ಗೆ ಅಥಾರಿಟಿಗೆ 50% ವಿತ್ ಲಿಮಿಟ್ ತೊಗೊಳ್ಬೋದು. ಆಮೇಲೆ ಇದು ಇಂಪಾರ್ಟೆಂಟ್ ನಮಗೆ, ಇದು ನೆನ್ಪಿಟ್ಕೊಳ್ಳಿ. ಓಕೆನಾ, ದಿಸ್ ಯು ಶುಡ್ ರಿಮೆಂಬರ್. ಯಾಕೆ ಎಕ್ಸಾಮಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಶ್ರೀಕೃಷ್ಣ ಟೆಂಪಲ್ ಅಥವಾ ಧರ್ಮಸ್ಥಳ ಟೆಂಪಲಿಗೆ ಅಥವಾ ಗುರುದ್ವಾರಕ್ಕೆ ಡೊನೇಷನ್ ಕೊಟ್ಟಿದ್ದು ಅಂತ ಬರುತ್ತೆ. ಸೊ ಎನಿ ಟೆಂಪಲ್, ಮಾಸ್ಕ್, ಗುರುದ್ವಾರ, ಚರ್ಚ್ ನೋಟಿಫೈಡ್, ಎಲ್ಲ ಟೆಂಪಲ್ಗೆಲ್ಲ ನೋಟಿಫೈಡ್ ಆಗಿರುವಂಥ ರಿನೌಂಡ್ ಟೆಂಪಲ್ಗಳಿಗೆ, ಮಾಸ್ಕಿಗೆ, ಗುರುದ್ವಾರಕ್ಕೆ, ಚರ್ಚಿಗೆ ಡೊನೇಷನನ್ನು ಕೊಟ್ಟರೆ ನೀವು ಡಿಡಕ್ಷನನ್ನು ತೊಗೊಳ್ಬೋದು. ಯಾವ ಥರ ಡಿಡಕ್ಷನ್ ತೊಗೊಳ್ಬೋದು? ನೀವು ಕೊಟ್ಟಿರುವ ಡೊನೇಷನ್ನ 50% ಅಥವಾ 10% ಆಫ್ ಗ್ರಾಸ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಇದೆರಡರಲ್ಲಿ ಯಾವುದು ಕಮ್ಮಿ ಇದೆಯೋ ಅದನ್ನು ನೀವು ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಬೋದು. ಸೊ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು? ಗ್ರಾಸ್ ಟೋಟಲ್ ಇನ್ಕಮಿಂದ ಎಲ್ಲ ಡಿಡಕ್ಷನನ್ನು 80C ಇಂದ 80U ಎಲ್ಲ ಡಿಡಕ್ಷನನ್ನು ಕೊಡ್ಬೋದು. ನಾವು 80G ಲೆಕ್ಕ ಮಾಡೋದ್ರಿಂದ 80G ಡಿಡಕ್ಷನ್ ಕೊಡೋಂಗಿಲ್ಲ. ಮತ್ತು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ದು ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಬೇರೆ ಇರೋದ್ರಿಂದ ಅದನ್ನು ಇಲ್ಲಿ ಹಾಕೊಳ್ಳೋಂಗಿಲ್ಲ, ಅದು ಈ ಕ್ಯಾಟಗರಿಯಲ್ಲಿ ಬರೋದಿಲ್ಲ. ಇವಿಷ್ಟನ್ನು ಬಿಟ್ಟು ಎಲ್ಲವನ್ನು ಗ್ರಾಸ್ ಟೋಟಲ್ ಇನ್ಕಮಿಂದ ಡಿಡಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಎಷ್ಟು ಬರುತ್ತೋ ಅದನ್ನು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೇವೆ. ಅದ್ರದ್ದು 10% ತೊಗೋಬೇಕು, ಅದು ನೆನ್ಪಿಟ್ಕೊಳ್ಳಿ. ಅಥವಾ ಡೊನೇಷನ್ ಎಷ್ಟು ಕೊಟ್ಟಿದ್ದಾರೆ ಅದರದ್ದು 50%. ಇದೆರಡರಲ್ಲಿ ಯಾವುದು ಕಮ್ಮಿ ಇದೆಯೋ ಅದನ್ನು ನೀವು ಈ ಕ್ಯಾಟಗರಿಯಲ್ಲಿ ಡೊನೇಷನ್ಗೆ ಗ್ರಾಸ್ ಟೋಟಲ್ ಇನ್ಕಮಿಂದ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ರಿಲೇಟೆಡ್ ಟು 80G ಡಿಡಕ್ಷನ್ ಆ್ಯಂಡ್ 80G ಡಿಡಕ್ಷನ್ ಇಸ್ ಗಿವನ್ ಫಾರ್ ಡೊನೇಷನ್. ಆ್ಯಂಡ್ ಡೊನೇಷನ್ದು ಡಿಡಕ್ಷನನ್ನು 4 ಕ್ಯಾಟಗರಿ ಮಾಡ್ತೀವಿ. ಕೆಲವು ಇನ್ಸ್ಟಿಟ್ಯೂಷನ್, ಅಸೋಸಿಯೇಷನ್ ಫಂಡಿಗೆ ನೀವು ಕೊಟ್ಟಿರುವಂತಹ ಡಿಡಕ್ಷನ್ 100% ಡಿಡಕ್ಷನ್ ತೊಗೊಳ್ಬೋದು. ಇನ್ನು ಕೆಲವು ಕ್ಯಾಟಗರಿಯಲ್ಲಿ 50% ಮಾತ್ರ ತೊಗೊಳಕ್ಕಾಗೋದು. ಇನ್ನೊಂದು ಕ್ಯಾಟಗರಿಯಲ್ಲಿ 100% ಡಿಡಕ್ಷನ್ ಅಲೌಡ್ ಇದೆ, ಆದರೆ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮಿಗಿಂತ ಜಾಸ್ತಿ ಕ್ಲೈಮ್ ಮಾಡೋಕ್ಕಾಗೋದಿಲ್ಲ. ಹಾಗೆಯೇ 50% ಡಿಡಕ್ಷನ್ ವಿತ್ ಲಿಮಿಟ್ ಇದೆ, ಅಲ್ಲೂ ಕೂಡ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮಿಗಿಂತ ಅಧಿಕವಾಗಿ ನೀವು ಡೊನೇಷನನ್ನು ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಕೆಲವು ನಾನು ಯಾವುದೆಲ್ಲ ಮಾರ್ಕ್ ಮಾಡಿದ್ದೀನಿ ಆ ಡೊನೇಷನ್ ಇಂಪಾರ್ಟೆಂಟ್ ಫ್ರಮ್ ದ ಕ್ವಶನ್ ಪೇಪರ್ ಪಾಯಿಂಟ್ ಆಫ್ ವ್ಯೂವಿಂದ ಹೇಳೋದಾದರೆ. ಮತ್ತು ಥಿಯರಿಯಲ್ಲಿ 5 ಮಾರ್ಕ್ಸಿಗೆ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ರೈಟ್ ಎ ನೋಟ್ ಆನ್ ಸೆಕ್ಷನ್ 80G. ಇದು ಇಂಪಾರ್ಟೆಂಟ್ ನಿಮಗೆ, ಓಕೆನಾ, ಥಿಯರಿಗೆ. ಸೊ ದಟ್ಸ್ ಆಲ್ ಇನ್ ಟುಡೇಸ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ನ ಫಾರ್ಮೆಟ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನುವ ಫಾರ್ಮೆಟನ್ನು ನಿಮಗೆ ಹೇಳ್ಕೊಡ್ತೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಫ್ಟರ್ ದ್ಯಾಟ್ ವಿ ವಿಲ್ ಬಿಗಿನ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಅಂಡರ್ ಯೂನಿಟ್ 3. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಡೂ ರಿವಿಷನ್.